this is Dr. Raghuram, consultant physician and diabetologist at Convent Diabetes Center, Bangalore. ನೀವೆಲ್ಲ ತಿಳಿದಿರೋ ಹಾಗೆ ಡೆಂಗು ಜ್ವರ ಸಿಂಪ್ಟಮ್ಸ್ ಅಂತ ನೋಡೋದಾದ್ರೆ ಇದು ಮೈಲ್ಡ್ ಫೀವರ್ ಇಂದ ಹಿಡಿದು ಡೆಂಗು ಹೆಮರೇಜಿಕ್ ಸಿಂಡ್ರೋಮ್ ತನಕನೂ ಇದನ್ನ ಸಿಂಪ್ಟಮ್ಸ್ ಇರ್ಬೋದು. ಮೈಲ್ಡ್ ಫೀವರ್, ಜಾಯಿಂಟ್ ಪೇನು, ರೆಟ್ರೋ ಆರ್ಬಿಟಲ್ ಪೇನು, ಹೆಡ್ ಏಕು, ನಾಸಿಯಾ, ವಾಮಿಟಿಂಗು, ಸಮ್ಟೈಮ್ಸ್ ಲೂಸ್ ಮೋಷನ್, ಇವೆಲ್ಲ ಫೀಚರ್ಸು ಅಥವಾ ಮೈಲ್ಡ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಇದೆಲ್ಲದನ್ನು ಕೂಡ ಈ ಸಲ ಡೆಂಗು ಜ್ವರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದಕ್ಕಿಂತ ಇನ್ನು ಮುಂದೆ ಹೋದರೆ ಕಾಂಪ್ಲಿಕೇಶನ್ ಆಗಿ ಸಮ್ಟೈಮ್ಸ್ ಹೆಮರೇಜಿಕ್ ಸಿಂಪ್ಟಮ್ಸ್ ಆಲ್ಸೋ ಕ್ಯಾನ್ ಕಮ್. ಇದರಲ್ಲಿ ಮೇಯ್ನಾಗಿ ನಮಗೆ ಸ್ಕಿನ್ನಲ್ಲಿ ಪೆಟೆಚಿ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಗುಂಡು ಆಕಾರದಲ್ಲಿ ಬ್ಲೀಡಿಂಗ್ ಸ್ಪಾಟ್ಸ್ಗಳು ಕಾಣ್ಬೋದು. ಅಥವಾ ನಮಗೆ ಮೆನ್ಸ್ಟ್ರಲ್ ಬ್ಲಡ್ ಲಾಸ್ ಕ್ಯಾನ್ ಬಿ ಹೆವಿ ಸಮ್ಟೈಮ್ಸ್, ಅಥವಾ ಗಟ್ನಲ್ಲಿ ಬ್ಲೀಡಿಂಗ್ ಆಗ್ಬೋದು, ಅದರಿಂದ ನಿಮಗೆ ಮೋಷನಲ್ಲಿ ಬ್ಲಡ್ ಹೋಗೋದು ಕಾಣಿಸ್ಬೋದು. ಸೊ ಈ ಥರದ್ದೆಲ್ಲ ಫೀಚರ್ಸ್ ಬಂದರೆ ಡೆಫಿನೆಟ್ಲಿ ಅದು ಸಿವಿಯರ್ ಫಾರ್ಮ್ ಆಫ್ ಡೆಂಗೂಲಿದೆ, ಡೆಂಗು ಹೆಮರೇಜಿಕ್ ಸಿಂಡ್ರೋಮ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಂಥ ಟೈಮಲ್ಲಿ ಖಂಡಿತ ಅಡ್ಮಿಷನ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಇನ್ನೂ ಫರ್ದರ್ ಮುಂದೆ ಹೋದರೆ ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ವೇರ್ BP ಕೊಲ್ಯಾಪ್ಸ್ ಆಗುತ್ತೆ, ಪಲ್ಸ್ ರೇಟ್ ಡೌನ್ ಆಗುತ್ತೆ. ಸೊ ಇದೆಲ್ಲ ಆಗಿ ಡೆತ್ ಕೂಡ ಬರ್ಬೋದು. ಹಾಗಾಗಿ ಇದನ್ನು ಮುಂಚಿತವಾಗಿ ಇದನ್ನು ಟೆಸ್ಟ್ಗಳನ್ನು ಮಾಡಿಕೊಂಡು ಡಾಕ್ಟರ್ ಸಲಹೆಯನ್ನು ತಗೊಳ್ಳೋದ್ರಿಂದ ವಿ ಕ್ಯಾನ್ ಪ್ರಿವೆಂಟ್ ಡೆಂಗು ಹೆಮರೇಜಿಕ್ ಸಿಂಡ್ರೋಮ್ ಆ್ಯಂಡ್ ಡೆತ್ಸ್. ಸೊ ಹಾಗಾಗಿ ನನ್ನ ಕಳಕಳಿ ಏನಂದರೆ ಎಲ್ಲರೂ ದಯವಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ. ಈ ಫೀಚರ್ಸ್ ಬರ್ತಿದ್ದಂಗೆ ಟೆಸ್ಟ್ ಮಾಡಿಕೊಂಡು ಐಡೆಂಟಿಫೈ ಮಾಡಿಕೊಂಡು ಡಾಕ್ಟರ್ ಸಲಹೆ ಪ್ರಕಾರ ನೀವು ನಡೆದ್ರೆ ಖಂಡಿತ ಡೆಂಗುನ ನಾವು ಗೆಲ್ಬೋದು. ಥ್ಯಾಂಕ್ ಯು.